ಈ ಭಗವಂತ ಅನ್ನೋ ಒಂದು ಶಕ್ತಿ ಇದೆ ಅಲ್ವಾ, ಇದನ್ನು ತಿಳ್ಕೊಳ್ಳೋದು ತುಂಬಾ ಅಂದರೆ ತುಂಬಾ ಸುಲಭ. ಕೆಲವೊಬ್ಬರು ಅದನ್ನು ತುಂಬ ಕಷ್ಟ ಮಾಡಿಬಿಟ್ಟಿದ್ದಾರೆ. ದೇವರು ಹೇಗಿದನೋ ಹಾಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಲಿಲ್ಲ. ಕೆಲವೊಬ್ರು ಏನು ಮಾಡಿದ್ದಾರೆ, ಅವರದೇ ಆದ ಒಂದು ಕಲ್ಪನೆಯ ರೀತಿಯಲ್ಲಿ ಅದನ್ನು ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿನೇ ಇವತ್ತು ದೇವರು ಅನ್ನೋ ಒಂದು ಶಕ್ತಿಯನ್ನು ತಿಳ್ಕೊಳ್ಳೋದು, ಗ್ರಹಿಸೋದು ಸ್ವಲ್ಪ ಕಷ್ಟ ಆಗಿದೆ. ಇದು ನೋಡಿ, ನಾವು ದೇವರು ಅಂದರೆ ಏನು ಅಂದ್ಕೊಂಡಿದ್ದೀವಿ? ಇದುವರೆಗೂ ನಮಗೆ ಗೊತ್ತಿರೋದಾದರೂ ಏನು ದೇವ್ರ ಬಗ್ಗೆ? ದೇವರು ಅಂದರೆ ನಮ್ಮ ಮನೇಲಿ ಒಂದು ಕೋಣೆಯಲ್ಲಿರಬೇಕು, ಅದಕ್ಕೊಂದು ರೂಪ ಇರಬೇಕು, ಅದಕ್ಕೊಂದು ಹೆಸರಿರಬೇಕು, ಅದಕ್ಕೊಂದು ಯಾವುದೋ ಒಂದು ಕತೆ ಇರಬೇಕು, ಈ ಥರ ಅಂದ್ಕೊಂಡಿದ್ದೀವಿ ನಾವು. ಆದರೆ ನೋಡಿ, ಹಿಂದೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಾನು ಚಿಕ್ಕವನಿದ್ದಾಗ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಮೇಲ್ಗಡೆ ಒಬ್ಬ ಪರಮಾತ್ಮ ಇದ್ದಾನೆ, ಅವನು ಎಲ್ಲವನ್ನು ನೋಡ್ತಿರ್ತಾನೆ ಅಂತ ಹೇಳ್ತಾ ಇದ್ರು. ಇಷ್ಟೇ ಹೇಳ್ತಿದ್ರು ಅಷ್ಟೇ. ಅವನು ಹೇಗಿದ್ದಾನೆ, ಅವನು ನಾವು ನೋಡಬೇಕು ಅಂತ ಅವರ ಒಂದು ಯೋಚನೆಗೆ ಕೂಡ ಬರ್ತಾ ಇರಲಿಲ್ಲ. ಕೆಳಗಡೆ ಅವಾಗಲೂ ಕೂಡ ದೇವರ ಒಂದು ರೂಪಗಳನ್ನು ಪೂಜೆ ಮಾಡ್ತಿದ್ರು, ಬಟ್ ಅದು ಒಂದು ಸಾಂಪ್ರದಾಯಿಕವಾಗಿ ಮಾಡ್ತಿದ್ರು ಅಷ್ಟೇ. ಯಾವುದೋ ಒಂದು ಹಬ್ಬದಲ್ಲಿ ಅಥವಾ ದಿನದ ಒಂದು ಕೆಲವು ನಿಮಿಷಗಳಲ್ಲಿ ಮಾಡ್ತಾಯಿದ್ರು, ಅಂದರೆ ಸಂಪ್ರದಾಯದ ರೂಪದಲ್ಲಿ ಅಷ್ಟೇ. ಅಂದರೆ ಭಾವನಾತ್ಮಕವಾಗಿ ಹೇಳಬೇಕಾದ್ರೆ ಮೇಲ್ಗಡೆ ಬೆಟ್ಟು ಮಾಡಿ ತೋರಿಸ್ತಿದ್ರು ಪರಮಾತ್ಮ ಅನ್ನೋನಿದ್ದಾನೆ ಅಂತ ಹೇಳಿ. ಅವರಿಗೆ ಆ ಒಂದು ನಂಬಿಕೆ ಅಷ್ಟೇ ಇತ್ತು. ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಆದರೆ ಇವಾಗ ವ್ಯಕ್ತಿ ಸ್ವಲ್ಪ ಮುಂದೆ ಯೋಚನೆ ಮಾಡ್ತಾನೆ. ಹೌದು, ನಾವು ದೇವರೊಬ್ಬ ಮೇಲ್ಗಡೆ ಇದ್ದಾನೆ ಅಂತ ಹೇಳ್ತೀವಿ, ಆದರೆ ಅವನ ಒಂದು ರೂಪ ಅನ್ನೋದು ಹೇಗಿದೆ, ಅವನು ಎಲ್ಲಿದ್ದಾನೆ, ಈ ರೀತಿಯಾದ ಪ್ರಶ್ನೆಗಳು ನಮ್ಮಲ್ಲಿ ಹುಡ್ತವೆ. ಯಾಕೆ ಹುಡ್ತವೆ ಅಂತಂದರೆ, ಈಗ ನಮ್ಮ ಕಣ್ಣಿಗೆ ದೇವರು ಅಂದರೆ ನಮ್ಮ ಕಣ್ಣಿಗೆ ಯಾವುದಾರ ಒಂದು ಇಮೇಜ್ ಬಂದೇ ಬರುತ್ತೆ. ನೋಡಿ, ಇವಾಗ ಅದ್ಭುತವಾದ ಕಲಾವಿದರಿದ್ದಾರೆ, ತುಂಬ ಡಿಸೈನ್ ಆಗಿ ಚಿತ್ರಗಳನ್ನು ಬಿಡಿಸ್ತಾರೆ. ಆ ಒಂದು ಚಿತ್ರ ನೋಡಿದಾಗ ಆ ಒಂದು ರೂಪ ನಮಗೇನಾದ್ರು ಚಂದ ಕಾಣ್ತು ಅಂದರೆ ಅದನ್ನೇ ದೇವರು ಅಂತ ಹೇಳಿ ಭಾವಿಸ್ತೀವಿ. ಇದು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿನೇ ವ್ಯಕ್ತಿಗೆ ಏನಾದ್ರು ಒಂದು ಬೇಕು, ದೇವರನ್ನು ನೋಡಬೇಕು, ಅವನು ಹೇಗಿದ್ದಾನೆ ಅನ್ನೋದನ್ನು ಯೋಚನೆ ಮಾಡ್ತಿದ್ದಾನೆ. ನೋಡಿ, ಇದು ಸಾಧ್ಯವಿಲ್ಲದ ಒಂದು ಕೆಲಸ. ಇದು ದೇವರನ್ನು ನೋಡುವಂಥದ್ದೇ ಇದೆಯಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಕೆಲವರು ಹೇಳ್ತಾರೆ ಅವ್ರು ನೋಡಿದ್ದಾರೆ, ಇವ್ರು ನೋಡಿದ್ದಾರೆ. ನೋಡಿ, ದೇವರು ಇದ್ದಾನೆ ಅಂದರೆ ದೇವರಲ್ಲಿ ಭೇದ ಭಾವ ಇಲ್ಲ ಅಲ್ವಾ? ದರ್ಶನ ಕೊಡ್ತಿದ್ರೆ ಎಲ್ರಿಗೂ ದರ್ಶನ ಕೊಡ್ತಾನೆ. ಈ ದೇವರನ್ನು ನೋಡೋಕ್ಕಾಗೋದಿಲ್ಲ, ದೇವರನ್ನು ತಿಳ್ಕೋಬಹುದು. ಇದನ್ನು ಹೇಳೋಕ್ಕಿಂತ ಮುಂಚೆ ಮೇಲ್ಗಡೆ ಒಬ್ಬ ದೇವರಿದ್ದಾನೆ ಅಂತ ಬೆಟ್ಟು ಮಾಡಿ ಏನಕ್ಕೆ ತೋರಿಸ್ತೀವಿ? ಅಂದರೆ ದೇವರು ಅನ್ನೋನು ಮೇಲಿದ್ದಾನೆ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ದೇವರು ಎಲ್ಲೋ ಒಂದು ಕಡೆಗಿದ್ದಾನೆ, ಎಲ್ಲೋ ಒಂದು ಕಡೆಗೆ ಕೂತಿದ್ದಾನೆ ಅಂತ ಅಲ್ಲ. ಮೇಲೊಬ್ಬ ಭಗವಂತ ಇದ್ದಾನೆ ಅಂತಂದರೆ ಅಂದರೆ ಎಲ್ಲರಿಗಿಂತ ಅವನು ಮೇಲಿದ್ದಾನೆ, ಅಂದರೆ ಎಲ್ಲರಿಗಿಂತ ಅವನು ಶ್ರೇಷ್ಠವಾದವನು. ಇವಾಗ ಮೇಲೆ ಅಂತಂದರೆ ಯಾವುದು? ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ಮೇಲೆ ಅಂದರೆ ಅದಕ್ಕೂ ಮೀರಿದ್ದು ಅಲ್ವಾ? ಅಂದರೆ ಎಲ್ಲವನ್ನು ಮೀರಿದವನು ಭಗವಂತ ಅಂತ ಇದ್ರ ಒಂದು ಅರ್ಥ ಅಷ್ಟೇ. ದೇವ್ರ ಮೇಲಿದ್ದಾನೆ ಅಂದರೆ, ಇನ್ನೊಂದ್ಸರಿ ಹೇಳ್ತೀನಿ, ದೇವ್ರ ಮೇಲಿದ್ದಾನೆ ಅಂತಂದರೆ, ಮೇಲೊಬ್ಬ ದೇವ್ರು ಇದ್ದಾನೆ ಅಂತಂದರೆ ದೇವರು ಎಲ್ಲೋ ಒಂದು ಕಡೆಗಿದ್ದಾನೆ ಅಂತ ಅಲ್ಲ. ಅವನು ಎಲ್ಲರಿಗಿನ್ನ ದೊಡ್ಡವನು, ಎಲ್ಲವನ್ನು ಮೀರಿದವನು ಅಂತ ಈ ಒಂದು ಅರ್ಥ. ನೋಡಿ, ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಇದು ಎಲ್ರಿಗೂ ಗೊತ್ತಿರೋ ಒಂದು ಸತ್ಯನೇ. ಭಗವಂತ ಏನಾದ್ರು ಕಣ್ಣಿಗೆ ಕಂಡಿದ್ರೆ, ಯಾರಾದರೂ ನೋಡಿದರೆ, ಈ ಒಂದು ಭೂಮಿ ಮೇಲೆ ಎಲ್ಲ ಒಂದೇ ರೀತಿಯಾದ ಭಗವಂತನ ಒಂದು ಚಿತ್ರಣ ಇರ್ತಿತ್ತು. ಯಾರೂ ನೋಡಿಲ್ಲ, ಅವರವ್ರ ಒಂದು ಕಲ್ಪನೆ ರೀತಿಯಲ್ಲಿ ಅವರವರು ಅದನ್ನು ಇದನ್ನು ಮಾಡ್ಕೊಂಡಿದ್ದಾರೆ ಅಷ್ಟೇ. ಕೆಲವೊಬ್ರು ಮೂರ್ತಿಗಳನ್ನು ಮಾಡ್ತಾರೆ, ಇನ್ನು ಕೆಲವೊಬ್ರು ಚಿತ್ರಗಳನ್ನು ಬಿಡಿಸ್ತಾರೆ. ಬಟ್ ಸತ್ಯ ಏನು ಅಂತಂದರೆ, ಭಗವಂತ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂತಂದರೆ, ನೋಡಿ, ಅವನು ಈ ನಮ್ಮ ಕಣ್ಣುಗಳು ಏನಿದಾವಲ್ವಾ, ಅವುಗಳಿಗೆ ಸಿಗೋದಿಲ್ಲ ನೋಡೋದಕ್ಕೆ. ಭೌತಿಕವಾದ ವಸ್ತು ಅಲ್ಲ. ಈಗ ನಾವು ಭೌತಿಕವಾದ ವಸ್ತುಗಳನ್ನು ಅಷ್ಟೇ ನೋಡಬೇಕಾಗುತ್ತೆ. ನಾವು ಈ ಚೇರು, ಮನುಷ್ಯ, ಪ್ರಾಣಿ, ಪಕ್ಷಿ, ಇವು ಎಲ್ಲಕ್ಕೂ ಒಂದು ರೀತಿಯಾದ ರೂಪ ಇದೆ. ನಾ ತಸ್ಯ ಪ್ರತಿಮಾ ಅಸ್ತಿ ಅಂತ ಅಂದರೆ ದೇವರಿಗೆ ಯಾವುದೇ ಒಂದು ಭೌತಿಕವಾದ ರೂಪಗಳು ಇಲ್ಲ ಅಂತ ಅರ್ಥ. ಅದು ಆವಾಗಲೇ ವೇದಗಳಲ್ಲೇ ಇದನ್ನು ಹೇಳಿದ್ದಾರೆ. ಬಟ್ ನಾವು ಇದನ್ನು ತಿಳ್ಕೊಳ್ಳಿಲ್ಲ ಅಷ್ಟೇ. ಭೌತಿಕವಾದ ಶರೀರಕ್ಕೆ ಭಗವಂತ ಕಾಣೋದಿಲ್ಲ.
ನೋಡಿ, ಇದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ, ಇವಾಗ ನೋಡಿ, ನಮ್ಮಲ್ಲಿ ಆತ್ಮ ಇದೆ ಅಲ್ವಾ? ಆತ್ಮ ಭೌತಿಕವಾಗಿದೆಯಾ? ಇಲ್ಲ. ಆತ್ಮ ಹೇಗಿದೆ ಏನು ನಮಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮಲ್ಲಿ ಒಂದು ಚೈತನ್ಯ ಇದೆ. ನೋಡಿ, ಇವಾಗ ನಾವೇನಾದ್ರು ಸತ್ತರೆ ಆತ್ಮ ದೇಹ ಬಿಟ್ಟು ಹೋಗುತ್ತೆ. ದೇಹ ಬಿಟ್ಟು ಹೋಗ್ಬೇಕಾದ್ರೂ ಯಾರಿಗಾರು ಕಣ್ಣಿಗೆ ಕಾಣುತ್ತಾ? ಇಲ್ಲ. ನೋಡಿ, ಆತ್ಮನೇ ಅಷ್ಟು ಸೂಕ್ಷ್ಮವಾಗಿರಬೇಕಾದ್ರೆ ಆತ್ಮವನ್ನು ಸೃಷ್ಟಿ ಮಾಡಿರೋ ಭಗವಂತ, ಆ ಒಂದು ಶಕ್ತಿ ಇನ್ನೂ ಇಷ್ಟು ಸೂಕ್ಷ್ಮವಾಗಿರ್ಬೋದು, ಕಣ್ಣಿಗೆ ಕಾಣೋದಿಲ್ಲ. ನೋಡಿ, ಯಾರು ಭಗವಂತನನ್ನು ನೋಡದೇನೆ ತಮ್ಮ ಹೃದಯದ ಮುಖಾಂತರ ಹಾಗೆ ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ತಾರೋ ಅವರು ಸರಿಯಾದ ಒಂದು ದಾರಿಯಲ್ಲಿರ್ತಾರೆ. ಇಲ್ಲ, ತಮ್ಮ ಇಷ್ಟ ಬಂದಂಗೆ ಅದನ್ನು ಕಲ್ಪನೆ ಮಾಡಿಕೊಂಡು ಅದಕ್ಕೆ ಏನೋ ಒಂದು ರೂಪ ಕೊಡ್ತಾರೆ ಅಂತಂದರೆ, ಸತ್ಯಕ್ಕೆ ಅವ್ರು ಏನೋ ಸೇರಿಸ್ತಾ ಇದ್ದಾರೆ ಅಂತ ಇವ್ರದೊಂದೇನೋ. ಆದರೆ ನೋಡಿ, ಸತ್ಯ ಯಾವತ್ತಿಗೂ ಬದಲಾಗೋದಿಲ್ಲ. ನೋಡಿ, ಈಗ ಯೋಚನೆ ಮಾಡಿ, ಸತ್ಯ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು ಸರಿನಾ, ಅಥವಾ ನಮ್ಮ ಇಷ್ಟ ಬಂದಂಗೆ ನಾವು ಸತ್ಯವನ್ನು ಕಲ್ಪಿಸಿಕೊಳ್ಳೋದು ಸರಿನಾ? ಸ್ವಲ್ಪ ಯೋಚನೆ ಮಾಡಿ. ಹಾಗಾಗಿನೇ ಅವಾಗೆಲ್ಲ ಜ್ಞಾನಿಗಳೆಲ್ಲ ತಪಸ್ಸು ಮಾಡ್ತಿದ್ರು. ಯಾವುದೇ ಒಂದು ಮೂರ್ತಿಗಳನ್ನು ಅವರು ಇಟ್ಕೊತಾ ಇರಲಿಲ್ಲ. ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ರು, ಭಗವಂತನ ಧ್ಯಾನ ಮಾಡ್ತಿದ್ರು. ಇದು ನೇರವಾಗಿ ಭಗವಂತನಲ್ಲಿ ಮಾತನಾಡೋದು, ಮಧ್ಯವರ್ತಿ ಯಾರೂ ಇಲ್ಲ. ನೋಡಿ, ಭಗವಂತನನ್ನು ಹೇಗೆ ತಿಳ್ಕೊಳ್ಳೋದು ಹಾಗಾದರೆ ಅಂತಂದರೆ, ನಾನು ಸುಮಾರು ಸರಿ ಹೇಳಿದ್ದೀನಿ. ನಾನು ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ, ನೀವು ಬೇಕಾದ್ರೆ ನೋಡ್ಬೋದು. ಆದರೂ ನಾನಿಲ್ಲಿ ಹೇಳ್ತೀನಿ. ನೋಡಿ, ನಾವೊಂದು ಸೇತುವೆ ನೋಡಿದ್ವಿ ಅಂತ ಅಂದ್ಕೊಳ್ಳಿ, ಓಕೆನಾ? ಸೇತುವೆ ನೋಡಿದ ಮೇಲೆ ಅಲ್ಲಿ ಆ ವ್ಯಕ್ತಿ ಇಲ್ಲ ಅಂದರೂ ಕೂಡ, ಆ ಸೇತುವೆನ ಯಾರು ನಿರ್ಮಾಣ ಮಾಡಿದಾರಲ್ವ, ಯಾರು ಡಿಸೈನ್ ಮಾಡಿ ಕಟ್ಟಿದಾರಲ್ವ, ಅಲ್ಲಿ ಆ ವ್ಯಕ್ತಿ ಇಲ್ಲ ಅಂದರೂ ಕೂಡ ಆ ವ್ಯಕ್ತಿಯ ಒಂದು ಜ್ಞಾನ, ಆ ಒಂದು ಶಕ್ತಿ, ಆ ಒಂದು ಸೃಜನಶೀಲತೆಯನ್ನು ನಾವು ಅರ್ಥ ಮಾಡ್ಕೋಬೋದು, ಅಂದರೆ ಗ್ರಹಿಸ್ಬೋದು. ಹೇಗೆ? ಬ್ರಿಡ್ಜ್ ನೋಡುವುದರ ಮುಖಾಂತರ. ಅದನ್ನು ಕಟ್ಟಿರೋ ವ್ಯಕ್ತಿ ಅಲ್ಲಿ ಇಲ್ಲ ಅಂದರೂ ಕೂಡ ಆ ಒಂದು ಬ್ರಿಡ್ಜನ್ನು ನೋಡಿ, ಆ ವ್ಯಕ್ತಿಗೆ ಎಷ್ಟು ಜ್ಞಾನ ಇದೆ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಆ ವ್ಯಕ್ತಿಗೆ ಎಷ್ಟು ಶಕ್ತಿ ಇದೆ ನೋಡಿ, ಎಂಥ ಇದನ್ನು ಕಲ್ಲಲ್ಲಿ ಇದನ್ನೆಲ್ಲ ಕಟ್ಟಿದ್ದಾರೆ. ಈ ರೀತಿಯಾದ ಆ ವ್ಯಕ್ತಿಯಲ್ಲಿರೋ ಕ್ರಿಯಾಶೀಲತೆಯನ್ನು ನಾವು ಗ್ರಹಿಸ್ಬೋದು. ಅದೇ ರೀತಿಯಲ್ಲಿ ನೋಡಿ, ಇಡೀ ಬ್ರಹ್ಮಾಂಡವನ್ನು ನೋಡಿದರೆ ನಿಮಗೆ ಭಗವಂತನ ಶಕ್ತಿ, ಜ್ಞಾನ, ಕರುಣೆ, ದಯೆ ಎಲ್ಲವೂ ಕಾಣಿಸುತ್ತೆ. ಪ್ರತಿದಿನ ಬ್ರಹ್ಮಾಂಡ ಸಾರ್ತಾ ಇದೆ ಭಗವಂತನ ಜ್ಞಾನ, ಶಕ್ತಿಯನ್ನು ಮತ್ತು ಕರುಣೆಯನ್ನು ಪ್ರತಿದಿನ ಸಾರ್ತಾ ಇದೆ. ಅದನ್ನು ನೋಡೋಕೆ ನಮಗೆ ಕಣ್ಣುಗಳು ಬೇಕಷ್ಟೇ, ನಮಗೆ ಜ್ಞಾನ ಬೇಕು, ಬುದ್ಧಿ ಬೇಕು. ನೋಡಿ, ಸೂರ್ಯನಿಂದ ಬೆಳಕು ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಸೂರ್ಯ ಅಲ್ಲಿಂದ ನಮಗೆ ಬೆಳಕು ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಭಗವಂತ ಈ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದಾನೆ. ಭೂಮಿಯಿಂದ ಮಳೆ ಬರುತ್ತೆ, ಮತ್ತು ಒಣಗಿರೋ ಭೂಮಿ ಮತ್ತು ಜೀವಂತವಾಗಿ ಅದರಿಂದ ಸಸ್ಯಗಳು ಬರ್ತವೆ. ಭಗವಂತ ಎಷ್ಟು ಜ್ಞಾನವುಳ್ಳವನು, ಮತ್ತು ಎಲ್ಲ ಪ್ರಾಣಿಗಳಿಗೂ ಭಗವಂತ ಆಹಾರ ಕೊಡ್ತಾ ಇದ್ದಾನೆ. ಆ ಒಂದು ಕಲ್ಲಿನ ಒಳಗಡೆ ಇರುವ ಕಪ್ಪಿಗೂ ಕೂಡ ಭಗವಂತ ಏನಾರು ಒಂದು ಆಹಾರ ಕೊಟ್ಟು ಬದುಕಿಸ್ತಾ ಇರ್ತಾನೆ. ಅವನು ಎಷ್ಟು ಕರುಣೆ ಉಳ್ಳವನು, ದಯೆ ಉಳ್ಳವನು. ಈ ರೀತಿ ಪ್ರಕೃತಿಯನ್ನು ನೋಡ್ತಾ ಹೋದರೆ, ಅವುಗಳ ಬಗ್ಗೆ ತಿಳ್ಕೊತಾ ಹೋದರೆ, ಆಲೋಚನೆ ಮಾಡ್ತಾ ಹೋದರೆ ಭಗವಂತನ ಜ್ಞಾನ, ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಭಗವಂತ ನೋಡಲೇಬೇಕು ಅಂತ ಏನಲ್ಲ, ಭಗವಂತ ಕಣ್ಣಿಗೆ ಕಾಣೋದೂ ಇಲ್ಲ ಬಿಡಿ, ಯಾಕೆಂದರೆ ಅದೊಂದು ಭೌತಿಕವಾದ ವಸ್ತು ಅಲ್ಲ.